ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್. ನಮ್ಮ ಚಾನಲ್ನಲ್ಲಿ ಆರೋಗ್ಯದ ಬಗ್ಗೆ, ರೋಗ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ, ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗ ನಿಪಾ ವೈರಸ್ ಬಗ್ಗೆ ಬಹಳಷ್ಟು ಮಾತುಕತೆ ನಡೀತಾ ಇದೆ. ಟಿ ವಿ ಚಾನಲ್ಗಳಲ್ಲಾಯಿತು, ಪೇಪರ್ಗಳಲ್ಲಾಯಿತು. ಈಗ ವೆಸ್ಟ್ ಬೆಂಗಾಲಲ್ಲಿ ನಿಪಾ ವೈರಸ್ ಬಂದಿದೆ, ಕೇರಳದಲ್ಲಿ ನಿಪಾ ವೈರಸ್ ಬಂದಿದೆ. ಸೊ ಹೀಗಾಗಿ ಈ ನಿಪಾ ವೈರಸ್ಸು ಹೇಗೆ ಬರುತ್ತೆ ಮತ್ತು ಇದರ ಒಂದು ಸರಿಯಾದ ತಿಳುವಳಿಕೆ ನಮ್ಮ ಜನಕ್ಕೆ ಇರಬೇಕಾಗುತ್ತೆ ಅಂತ ಈ ಒಂದು ವಿಡಿಯೋ ಸ್ನೇಹಿತರೆ. ಈಗ ಯಾವುದೇ ವೈರಸ್ಸು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಹವಾಮಾನ ಬೇಸಿಗೆಯಿಂದ ಚಳಿಗಾಲ, ಚಳಿಗಾಲದಿಂದ ಮಳೆಗಾಲ, ಮಳೆಗಾಲದಿಂದ ಬೇಸಿಗೆಕಾಲ, ಈ ಒಂದು ಹವಾಮಾನದ ಒಂದು ವೃತ್ತ, ಹವಾಮಾನದ ಒಂದು ಪರಿವರ್ತನೆ ಆಗುವ ಒಂದು ಸಂದರ್ಭದಲ್ಲಿ ಈ ವೈರಸ್ಗಳು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಒಂದು ದೇಶದಲ್ಲಿ ಬಹಳಷ್ಟು ಸೂರ್ಯನ ಒಂದು ಪ್ರಭಾವ ಇರುವ ಕಾರಣದಿಂದ ವೈರಸ್ಗಳು ಈ ಬಿಸಿಲಿಗೆ ತಮ್ಮ ಶಕ್ತಿಯನ್ನು ಕಳ್ಕೊಂಡ್ಬಿಡುತ್ತೆ. ಸೊ ಹೀಗಾಗಿ ಈ ವೈರಸ್ಗಳ ಬಗ್ಗೆ ಭಯ ಪಡುವುದು ಬೇಕಾಗಿಲ್ಲ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಆಮೇಲೆ ಈ ವೈರಸ್ಗಳು ಕ್ಷಾರೀಯ ವಾತಾವರಣದಲ್ಲಿ ಅಂತ ಹೇಳಿದ್ರೆ, ಈಗ ಮೂಗಲ್ಲಿ ಆಯಿತು, ನಮ್ಮ ಬಾಯಲ್ಲಿ ಆಯಿತು, ಕ್ಷಾರೀಯ ಒಂದು ವಾತಾವರಣ ಇದ್ದೇ ಇರುತ್ತೆ ಆರೋಗ್ಯವಂತ ಸ್ಥಿತಿಯಲ್ಲಿ. ಸೊ ಈ ಕ್ಷಾರೀಯವಾದ ವಾತಾವರಣ ಇರುವಂತಹ ಒಂದು ಸಂದರ್ಭದಲ್ಲಿ ವೈರಸ್ಗಳು ಪೂರ್ತಿಯಾಗಿ ನಶಿಸಿ ಹೋಗುತ್ತೆ, ಅದರ ಒಂದು ಕೆಲಸ ಕಾರ್ಯಗಳು ಸ್ಥಗಿತವಾಗುತ್ತೆ. ಸೊ ಹೀಗಾಗಿ ನಾವು ವೈರಸ್ಗಳಿಗೆ ಭಯಪಡುವಂತಹ ಅಗತ್ಯ ಇಲ್ಲ. ಆದರೆ ಈ ವೈರಸ್ಗಳು ಬಹಳಷ್ಟು ಬಲಾಢ್ಯವಾಗುತ್ತೆ ಮತ್ತು ಅದರ ಒಂದು ಪ್ರಕೋಪ ನಮ್ಮ ಮಾನವ ಶರೀರದ ಮೇಲೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ರೋಗ ನಿರೋಧಕ ಶಕ್ತಿ ಬಹಳಷ್ಟು ಕಡಿಮೆ ಇದ್ದಾಗ ಮತ್ತು ನಮ್ಮ ಒಂದು ಆರೋಗ್ಯವಂತ ಸ್ಥಿತಿ ಯಾವುದೋ ಒಂದು ದೀರ್ಘಕಾಲಿಕ ರೋಗದಿಂದ ಗ್ರಸಿತವಾದಾಗ ಈ ಒಂದು ವೈರಸ್ಗಳ ಪ್ರಕೋಪ ಮಾನವನ ಶರೀರದಲ್ಲಿ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತದೆ ಸ್ನೇಹಿತರೆ. ಸೊ ಹೀಗಾಗಿ ನಿಮಗೆ ಸಡನ್ ಆಗಿ ಯಾವುದೋ ಒಂದು ವೈರಸ್ ಬಂದು ನಿಮ್ಮನ್ನು ಪೂರ್ತಿಯಾಗಿ ರೋಗಗ್ರಸ್ತ ಸ್ಥಿತಿಗೆ ತಳ್ಳುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ. ಯಾಕೆಂತ ಹೇಳಿದ್ರೆ, ಈಗ ಒಂದು ಬೀಜ ಇದೆ, ಆ ಬೀಜಕ್ಕೆ ಸರಿಯಾದ ವಾತಾವರಣ, ಸರಿಯಾದ ಒಂದು ಮಣ್ಣು, ಸರಿಯಾದ ಪೌಷ್ಟಿಕಾಂಶಗಳು ಮತ್ತು ಸರಿಯಾದ ನೀರು, ಈ ಎಲ್ಲ ಅಂಶಗಳು ಇದ್ದಾಗ ಮಾತ್ರ ಆ ಬೀಜ ಮೊಳಕೆ ಹೊಡೆದು ಅದು ತನ್ನ ಒಂದು ಜೀವನೋಪಾಯವನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ. ಅದರ ಹಾಗೆಯೇ ಈ ವೈರಸ್ಸನ್ನು ನಾವು ಬೀಜ ಅಂತ ತಿಳ್ಕೊಂಡ್ವಿ ಅಂತ ಹೇಳಿದ್ರೆ, ಈಗ ವೈರಸ್ ನನ್ನೊಳಗೆ ಹೋಯ್ತು, ಅದಕ್ಕೆ ಬೇಕಾದಂಥ ವಾತಾವರಣ, ಅದಕ್ಕೆ ಬೇಕಾದಂಥ ಪೌಷ್ಟಿಕ ಅಂಶಗಳು, ಅದಕ್ಕೆ ಬೇಕಾದಂಥ ನೀರು ಮತ್ತು ಆಹಾರ, ಅದನ್ನು ನಮ್ಮ ದೇಹ ವ್ಯವಸ್ಥಿತವಾಗಿ ಅದಕ್ಕೆ ಕೊಟ್ಟಿತು ಅಂತ ಹೇಳಿದ್ರೆ, ಈ ಒಂದು ವೈರಸ್ ನಮ್ಮ ದೇಹದಲ್ಲಿ ಬಹಳಷ್ಟು ಬಲಾಢ್ಯವಾಗಿ ರೋಗಗ್ರಸ್ತ ಸ್ಥಿತಿಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯವಿದೆ. ಆದರೆ ಅದೇ ವೈರಸ್ಸು ದೇಹದಲ್ಲಿ ಇತ್ತಂದ್ರೂ ಸಹಿತ ಅದಕ್ಕೆ ಸರಿಯಾದ ವಾತಾವರಣ ಸಿಕ್ಕಿಲ್ಲ, ಸರಿಯಾದ ಪೌಷ್ಟಿಕಾಂಶಗಳು ಸಿಕ್ಕಿಲ್ಲ ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿ ಬಹಳಷ್ಟು ಬಲಾಢ್ಯವಾಗಿತ್ತು ಅಂತ ಹೇಳಿದರೆ, ಯಾವುದೇ ವೈರಸ್ಸು ಮಾನವ ಶರೀರದಲ್ಲಿ ರೋಗಗ್ರಸ್ತ ಸ್ಥಿತಿಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಸೊ ಹೀಗಾಗಿ ಈಗ ಎಷ್ಟೋ ಟಿ ವಿ ಆ್ಯಂಕರ್ಗಳು, ನ್ಯೂಸ್ ಮೀಡಿಯಾದಲ್ಲಿ ವೈರಸ್ ಬಂತು ಎಲ್ಲರನ್ನೂ ಭಯಪಡಿಸ್ತಾನೆ ಇರ್ತಾರೆ. ನಾವು ಭಯಪಡ್ತಾನೆ ಇರ್ತೀವಿ. ಆದರೆ ಇವ್ರಿಗೆ ಕೇಳಬೇಕಾದಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ವೈರಸ್ ಇತ್ತು ಅಂತ ಹೇಳಿದರೆ ಎಲ್ಲರಿಗೂ ಬರುವಂತಹ ಸಾಧ್ಯತೆ ಇದೆ ಅಂತ ಅವರ ಒಂದು ಅನಿಸಿಕೆ ಎಷ್ಟು ಸರಿ ಅಂತ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ಈಗ ಬೀಜ ಇದ್ದೇ ಇದೆ, ಆದರೆ
ಬೀಜ ಇದೆ ಅಂತ ಹೇಳಿದರೆ ಅದು ಮೊಳಕೆ ಹೊಡೆದು ಮರವಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ವಾತಾವರಣ ಬೇಕಾಗುತ್ತೆ, ಸರಿಯಾದ ಒಂದು ಪೌಷ್ಟಿಕಾಂಶಗಳು ಬೇಕಾಗುತ್ತೆ ಮತ್ತು ನೀರು ಬೇಕಾಗುತ್ತೆ. ಇದೆಲ್ಲವೂ ಇದ್ದಾಗ ಮಾತ್ರ ಆ ಒಂದು ಬೀಜ ತನ್ನ ಒಂದು ಶಕ್ತಿಯಿಂದ ತನಗೆ ಬೇಕಾದ ಹಾಗೆ ಅದು ಬೆಳೆಯಲಿಕ್ಕೆ ಸಾಧ್ಯವಿದೆ, ಮರವಾಗಿ ಬೆಳೆಯಲಿಕ್ಕೆ ಸಾಧ್ಯವಿದೆ. ಆದರೆ ಅದೇ ಬೀಜಕ್ಕೆ ಯಾವುದೇ ಒಂದು ಸರಿಯಾದ ವಾತಾವರಣ ಸಿಕ್ಕಿಲ್ಲ, ನೀರು ಸಿಕ್ಕಿಲ್ಲ, ಪೌಷ್ಟಿಕಾಂಶಗಳು ಸಿಕ್ಕಿಲ್ಲ ಅಂತ ಹೇಳಿದರೆ ಅದು ಬೀಜವಾಗೇ ಉಳಿಯುತ್ತೆ ಹೊರತಾಗಿ ಯಾವುದೇ ಒಂದು ಪರಿಣಾಮ ಆ ಬೀಜದಿಂದ ಅಥವಾ ಈ ವೈರಸ್ಸಿಂದ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಅಂತ ನನಗೆ ತಿಳಿಸ್ತಾ ಇರುತ್ತೆ. ಸೊ ಹೀಗಾಗಿ ಈ ವೈರಸ್ಗಳ ಬಗ್ಗೆ ಬಹಳಷ್ಟು ಭಯ ನಮ್ಮ ನ್ಯೂಸ್ ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇ ಇದೆ. ಆದರೆ ನನ್ನ ಒಂದು ಅನಿಸಿಕೆ ಏನು ಅಂತ ಹೇಳಿದರೆ, ಭಯದಿಂದನೇ ಮೂಲವಾಗಿ ನಮ್ಮ ಒಂದು ಅಸಂತುಲತೆ, ಮಾನಸಿಕ ಅಸಂತುಲತೆ, ದೈಹಿಕ ಅಸಂತುಲತೆ ಆಗುತ್ತೆ ಅಂತ ನನಗೆ ತಿಳಿಸ್ತಾ ಇರುತ್ತೆ. ಯಾಕೆ ಅಂತ ಹೇಳಿದರೆ, ಈಗ ಭಯ ಇದೆ ಅಂತ ಹೇಳಿದ್ರೆ ಸಾಕು, ನಮ್ಮ ರೋಗ ನಿರೋಧಕ ಶಕ್ತಿಯ ಕೆಲಸ ಬಹಳಷ್ಟು ಕಡಿಮೆ ಆಗಿಬಿಡುತ್ತೆ. ಈ ರೋಗ ನಿರೋಧಕ ಶಕ್ತಿಯ ಕೆಲಸ ಬಹಳಷ್ಟು ಕಡಿಮೆ ಆಯಿತು ಅಂತ ಹೇಳಿದರೆ ನಾವೇ ಆ ವಾತಾವರಣವನ್ನು ನಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ ಹುಟ್ಟಾಕ್ದಂಗೆ ಆಗುತ್ತೆ. ಸೊ ಆ ಒಂದು ವ್ಯವಸ್ಥೆಯನ್ನು, ಹುಟ್ಟಾಕುವಂಥ ವ್ಯವಸ್ಥೆಯನ್ನು ಸೋಷಿಯಲ್ ಮೀಡಿಯಾಗಳು ಮಾಡ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಆಯಿತು ಅಂತ ಹೇಳಿದ್ರೆ, ನಾವು ಇದನ್ನು ಸರಿಯಾಗಿ ಗಮನಿಸಿ ನಮ್ಮನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು ಅನ್ನುವಂತಹ ತಾಳ್ಮೆ, ಜಾಣ್ಮೆ ಮತ್ತು ಧೈರ್ಯ ನಮ್ಮ ಜನಸಾಮಾನ್ಯರಲ್ಲಿ ಬರಲಿ ಅಂತ ಈ ಒಂದು ವಿಡಿಯೋ ಸ್ನೇಹಿತರೆ. ಯಾಕೆಂತ ಹೇಳಿದರೆ, ಯಾವುದೇ ವೈರಸ್ ಇರಲಿ ಅದಕ್ಕೆ ಬೇಕಾದಂಥ ಆಹಾರ, ಬೇಕಾದಂಥ ಪರಿಸ್ಥಿತಿಗಳು, ಬೇಕಾದಂಥ ವಾತಾವರಣ ಸಿಕ್ಕರೆ ಮಾತ್ರ ಅದು ಮಾನವ ಶರೀರದಲ್ಲಿ ರೋಗಗ್ರಸ್ತ ಸ್ಥಿತಿಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯವಿದೆ ಹೊರತಾಗಿ ಎಲ್ಲ ವೈರಸ್ ಬಂದಾಗ ಭಯಪಟ್ಟು ನಾವು ರೋಗಗ್ರಸ್ತ ಸ್ಥಿತಿಗೆ ಸಿಲುಕಾಕೊಳ್ಳೋದು ಎಷ್ಟು ಸರಿ ಅನ್ನೋದು ಒಂದು ಪ್ರಶ್ನೆ ಆಯಿತು ಅಂತ ಹೇಳಿದರೆ, ಭಯನೇ ಮೂಲ ಕಾರಣ ವೈರಸ್ಗಳ ಒಂದು ಬೆಳವಣಿಗೆಗೆ ನಮ್ಮ ದೇಹದಲ್ಲಿ ಅಂತ ನನಗೆ ತಿಳಿಸ್ತಾ ಇರ್ತಿದ್ರೆ. ಸೊ ಹೀಗಾಗಿ ನಾವು ಭಯದಿಂದ ದೂರವಿರಬೇಕು ಮತ್ತು ತಪ್ಪು ಮಾಹಿತಿಗಳಿಂದ ದೂರವಿರಬೇಕು ಮತ್ತು ಸರಿಯಾದ ಮಾಹಿತಿಗಳನ್ನು ನಾವು ಸರಿಯಾಗಿ ಅರ್ಥೈಸಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು ಅಂತ ನಮಗೆ ತಿಳಿಸ್ತಾ ಇರ್ತಿದ್ದೆ. ಯಾಕೆಂತ ಹೇಳಿದ್ರೆ 2019ರಲ್ಲಿ ಇದೇ ರೀತಿ ವೈರಸ್ ಬಂತು. ಇಡೀ ನಮ್ಮ ದೇಶವನ್ನು ಅಲ್ಲೋಲ ಕಲ್ಲೋಲವಾಗಿ ಮಾಡಿದ್ದು ಎಲ್ಲರಿಗೂ ತಿಳಿದ ವಿಷಯ. ಆದರೆ ಈ ಮೂಲ ವಿಷಯವನ್ನು ಯಾರೂ ಪ್ರಸ್ತಾಪನೆ ಮಾಡಲಿಲ್ಲ, ಯಾರೂ ಈ ಜನಸಾಮಾನ್ಯರಿಗೆ ಹೇಳ್ಕೊಡಲಿಲ್ಲ. ಸೊ ಹೀಗಾಗಿ ಈ ಒಂದು ವಿಡಿಯೋ ಆ ಒಂದು ದಿಸೆಯಲ್ಲಿ ಕೆಲಸ ಮಾಡಲಿ ಅಂತ ಹೇಳ್ತಾರೆ. ನೀವು ಈ ವಿಡಿಯೋನ ಎಲ್ಲರಿಗೂ ಕಳಿಸಿ. ಯಾಕೆಂತ ಹೇಳಿದ್ರೆ, ವೈರಸ್ ಬಗ್ಗೆನ ಸರಿಯಾದ ತಿಳುವಳಿಕೆ, ಈ ವೈರಸ್ ಏನು ಮಾಡಬಹುದು ಅನ್ನುವುದರ ಬಗ್ಗೆ ಸರಿಯಾದ ಒಂದು ಅರಿವು ಮತ್ತು ಇದರಿಂದ ದೂರ ಹೇಗಿರಬಹುದು ಅನ್ನೋದರ ಒಂದು ಸರಿಯಾದ ತಿಳುವಳಿಕೆ ಇತ್ತು ಅಂತ ಹೇಳಿದರೆ ಒಳ್ಳೆಯದು. ನಮ್ಮ ಪರಿವಾರ, ಸಮಾಜ ಮತ್ತು ನಮ್ಮ ದೇಶ ಒಂದು ಒಳ್ಳೆಯ ದಿಸೆಯಲ್ಲಿ ನಡಲಿಕ್ಕೆ ಸಾಧ್ಯವಿದೆ ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಸೊ ಇದಿಷ್ಟು ಮಾಹಿತಿ ಈ ವೈರಸ್ಗಳ ಬಗ್ಗೆ, ಈ ನಿಪಾ ವೈರಸ್ ಬಗ್ಗೆ. ಇದರ ಬಗ್ಗೆ ಭಯ ಬೇಡ, ಆದರೆ ಜಾಗರೂಕತೆ ಬಹಳಷ್ಟು ಮುಖ್ಯ ಮತ್ತು ಅದರ ತಿಳುವಳಿಕೆ, ಸರಿಯಾದ ತಿಳುವಳಿಕೆ ಬಹಳಷ್ಟು ಮುಖ್ಯ ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತ ಹೇಳಿದ್ರು ಚೆನ್ನಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಈ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.